ಹಾಯ್, ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನು ಕೇಳಿ. ಈಗ ಮಾಂಗಲ್ಯದಿಂದ ನಂಟಾದರೂ ಕಥೆಯ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ಏನೋ ಅಂತ ಅಗ್ನಿ ಬಾಗಿಲು ತೆರಿತಾ ಕೋಪದಿಂದ ಕೇಳ್ದ. ಅಣ್ಣ, ಮಮ್ಮಿ ಊಟಕ್ಕೆ ಬನ್ನಿ ಅಂತ ಕರಿತಿದ್ದಾರೆ. ರೂಮಿಗೆ ಬಂದು ಎಷ್ಟು ಹೊತ್ತಾಯ್ತು, ಇನ್ನೂ ಸ್ನಾನ ಮಾಡಿಲ್ವಾ? ಅದಕ್ಕೆ ಎಲ್ಲಿದ್ದಾರೆ ಅಂತ ಮದನ್ ಸಂಶಯದಿಂದ ಕೇಳ್ದ. ಅವಳು ಸ್ನಾನ ಮಾಡ್ತಿದ್ದಾಳೆ ಅಂದ ಅಗ್ನಿ. ಏನು ಅಂದರೆ ಅದಕ್ಕೇನು ಇನ್ನೂ ಸ್ನಾನ ಮಾಡಿಲ್ವಾ? ನೀವಿಬ್ಬರೇ ಇಷ್ಟು ಹೊತ್ತು ಒಳಗಡೆ ಏನು ಮಾಡ್ತಿದ್ರಿ ಅಂತ ಮದನ್ ಸಂಶಯದಿಂದ ಕೇಳ್ದ. ನಿಂಗೆಲ್ಲಾನು ತಿಳಿಬೇಕಾ ಅಂತ ಅಗ್ನಿ ಹುಬ್ಬೇರಿಸಿ ಸುಳ್ಳು ಕೋಪದಿಂದ ಕೇಳ್ದ. ಸತ್ಯ ಹೇಳು, ನನ್ನ ಅತ್ತಿಗೆಗೆ ನೀವು ತೊಂದರೆ ಮಾಡ್ತಿದ್ದೀರಾ ಅಂತ ಮದನ್ ತನ್ನ ಕೈಗಳನ್ನು ಎದೆ ಮೇಲೆ ಅಡ್ಡ ಕಟ್ಕೊಂಡು ಅವನು ಕೂಡ ಸುಳ್ಳು ಕೋಪ ನಟಿಸ್ತಾ ಕೇಳ್ದ. ಅವಳು ನನ್ನ ಹೆಂಡತಿ, ನಾನು ಅವಳನ್ನು ಪ್ರೀತಿಸ್ತೀನಿ, ಕೆಲವೊಮ್ಮೆ ಅವಳಿಗೆ ತೊಂದರೆ ಕೊಡ್ತೀನಿ, ಅದಕ್ಕೆಲ್ಲ ನಿನಗೇನು? ನೀನು ನನ್ನ ತಮ್ಮ, ಅವಳ ತಮ್ಮ ಅಲ್ಲ ಅಂತ ಅಗ್ನಿ ಕಿಂಡಲ್ ಮಾಡ್ತಾ ಹೇಳ್ದ. ನನ್ನನ್ನು ನಂಬ್ಕೊಂಡೆ ಆಂಟಿ ಅದಕ್ಕೆನ ಇಲ್ಲಿ ಕಳಿಸಿದ್ದು, ಅದಕ್ಕೆನ ರಕ್ಷಿಸೋ ಜವಾಬ್ದಾರಿ ತಮ್ಮನಾದ ನಂದು ಅಂತ ಮದನ್ ಕೂಡ ತಿರುಗಿ ಹೇಳ್ದ. ಓಹೋ, ಅದೆಲ್ಲ ಯಾವಾಗಲಿಂದ ನಿನಗೆ ಅಂದ ಅಗ್ನಿ. ಅದಕ್ಕೆ ಸ್ವಂತ ಮದುವೆಗೆ ಮುಖ ಸಪ್ಪಗೆ ಮಾಡ್ಕೊಂಡು ಕೂರೋಕೆ ಮಾತ್ರ ಅಣ್ಣಂಗೆ ಗೊತ್ತು. ಬೇರೆಯವ್ರ ಜೊತೆಗೆ ನಗ್ನಗ್ತಾ ಮಾತಾಡಿದ್ದೀರಾ? ಅಟ್ಲೀಸ್ಟ್ ಅದಕ್ಕೆ ಜೊತೆಗಾದ್ರು, ಅದಕ್ಕೆ ಮಮ್ಮಿಯ ಜೊತೆಗಾದ್ರು ಅಂತ ಮದನ್ ಹಂಗೆ ಕೇಳಿದ ತಕ್ಷಣ ಅಗ್ನಿ ಸುಮ್ಮನಾದ. ಹಾಂ, ಅದೆಲ್ಲ ಹಾಗೇನೆ, ಇಷ್ಟ ಇಲ್ಲದೆ ಮದುವೆ ಆದರೆ ಹಾಗೆ ಆಗೋದು ಅಂತ ಮದನ್ ಹೇಳಿದಾಗ ಅಗ್ನಿ ತಿರುಗಿಸಿ ಹೇಳೋಕೆ ಉತ್ತರ ಸಿಗದಿದ್ದಾಗ ಸುಮ್ಮನಾದ. ಅಷ್ಟರಲ್ಲೇ ಸಾರಾ ಬಟ್ಟೆ ಬದಲಾಯಿಸ್ಕೊಂಡು ಬಾತ್ರೂಮ್ನಿಂದ ಹೊರಗಡೆಗೆ ಬಂದ್ಲು. ಹಾಂ, ಅದಕ್ಕೆ ಬಂದರು. ಅಣ್ಣ, ಬೇಗ ಸ್ನಾನ ಮುಗಿಸ್ಕೊಂಡು ಕೆಳಗಡೆಗೆ ಬಾ, ನಾನು ನನ್ನ ಅದಕ್ಕೆನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳ ಕೈ ಹಿಡ್ಕೊಂಡು ರೂಮಿನ ಹೊರಗಡೆ ಕರ್ಕೊಂಡು ಹೋದ ಮದನ್. ಅಗ್ನಿ ಸಾರಾಳನ್ನೇ ನೋಡ್ತಿದ್ದ. ಮದನ್ ಜೊತೆಗೆ ಅವಳ ಕೈ ಹಿಡಿದು ನಡೆದ್ರು. ಸಾರಾ ಹಿಂದಿರುಗಿ ಅಗ್ನಿಯನ್ನು ನೋಡಿದ್ಲು. ಅದನ್ನು ನೋಡಿದ ಅಗ್ನಿ ಅವಳನ್ನು ತಲೆಯಿಂದ ಕಾಲಿನವರೆಗೆ ನೋಡಿ ಕೈಯಿಂದಲೇ ಸೂಪರ್ ಅಂತ ಸನ್ನೆ ಮಾಡ್ದ. ಅದನ್ನು ನೋಡಿದ ಸಾರಾ ಮುಜುಗರಗೊಂಡ್ಲು. ಹೋಗೋ ಅವಿವೇಕಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಅಗ್ನಿಗೆ. ಅದಕ್ಕೆ ಅಗ್ನಿ ತನ್ನ ತುಟಿಯನ್ನು ಮುದುಡಿ ಅವಳಿಗೆ ಮುತ್ತು ಕೊಡೋ ರೀತಿ ಸನ್ನೆ ಮಾಡ್ದ. ಅವಳು ಅವನನ್ನು ನೋಡಿ ಮುಖ ತಿರುಗಿಸ್ಕೊಂಡ್ಳು. ಅವರು ಮೆಟ್ಟಿಲು ಇಳಿದು ಹೋದಾಗ ಅಗ್ನಿ ನಗ್ತಾ ಬಾಗಿಲು ಹಾಕಿ ಸ್ನಾನಕ್ಕೆ ಹೋದ. ರಾತ್ರಿ ಊಟದ ನಂತರ ಹಾಲ್ನಲ್ಲಿ ಮದನ್, ಸಾರಾ, ಕೃಷ್ಣ ಮತ್ತು ರಾಧಾ ಅವರು ಕೂತಿದ್ರು. ಅಗ್ನಿ ಏನೋ ಕೆಲಸ ಇದೆ ಅಂತ ಹೇಳಿ ರೂಮಿಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಸಾರಾಗೆ ನಿದ್ರೆ ಬರ್ತಿತ್ತು, ಆದರೆ ಅಗ್ನಿ ಮಲಗಿಲ್ಲ ಅಂತ ಅವಳಿಗೆ ಗೊತ್ತು. ಅವನು ಈ ಮುಂಚೆ ಮಾಡಿದ ನೋಟ ಮತ್ತು ಭಾವನೆಗಳನ್ನು ನೆನಪಿಸ್ಕೊಂಡ್ರೆ ಅವಳಿಗೆ ಆ ರೂಮ್ ಕಡೆಗೆ ಹೋಗೋಕ್ಕೂ ಮುಜುಗರ ಆಗ್ತಿತ್ತು. ಇಷ್ಟು ದಿನ ಒಂದೇ ರೂಮ್ನಲ್ಲಿದ್ದರೂ ಅವನ ಕಣ್ಣಿನತ್ತ ನೋಡೋಕೆ ಇಂದು ಅವಳಿಗೆ ಮೊದಲ ಬಾರಿಗೆ ಮುಜುಗರ ಆಗ್ತಿತ್ತು. ಅದಕ್ಕೆ ನಿದ್ರೆ ಬರ್ತಿದ್ರೆ ಹೋಗಿ ಮಲಗಿ ಅಂತ ಅವಳು ಕಣ್ಣುಗಳನ್ನು ಮುಚ್ತಾ ಇರೋದನ್ನು ನೋಡಿ ಮದನ್ ಹೇಳ್ದ. ಇಲ್ಲ ಇಲ್ಲ, ನಂಗೆ ನಿದ್ರೆ ಬರ್ತಿಲ್ಲ ಅಂತ ಅವಳು ಕಣ್ಣುಗಳನ್ನು ಬಲವಂತವಾಗಿ ತೆರೆದು ಹೇಳಿದ್ಲು ಮದನ್ಗೆ. ಅದಕ್ಕೆ ಮುಖ ನೋಡಿದ್ರೆ ನಿದ್ರೆ ಬರ್ತಿರೋ ಹಾಗೆ ಕಾಣಿಸ್ತಿದೆ, ಅದಕ್ಕೆ ಹೇಳಿದ್ ನಾನು ಅಂತ ಮದನ್ ಅವಳನ್ನು ನೋಡಿ ಹೇಳ್ದ. ತಕ್ಷಣ ಅವಳು ನಕ್ಲು. ಅವರಿನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ರು. ನಂತರ ಕೃಷ್ಣ ಮತ್ತು ರಾಧಾ ನಿದ್ರೆ ಬರ್ತಿದೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದರು. ಅದಕ್ಕೆ ಇವತ್ತೇನೋ ರೂಮಿಗೆ ಹೋಗದೆ ಇಲ್ಲೇ ಕೂತಿದ್ದೀರಾ ಅಂತ ಮದನ್ ಮತ್ತೆ ಸಂಶಯದಿಂದ ಕೇಳ್ದ. ಏನೂ ಇಲ್ಲ, ಯಾಕೆ ಹಾಗೆ ಕೇಳಿದೆ ಅಂತ ಅವಳು ಕೂಡ ತಿರುಗಿ ಕೇಳಿದ್ಲು. ಇಲ್ಲ, ನಾರ್ಮಲ್ಲಾಗಿ 9 ಗಂಟೆ ಆದರೆ ಅದಕ್ಕೆ ಅವರು ಊಟ ಮಾಡಿ ರೂಮಿಗೆ ಹೋಗ್ತಿದ್ರಲ್ವಾ, ಇವತ್ತು 11 ಗಂಟೆ ಆದರೂ ಅದಕ್ಕೆ ಅವ್ರು ಹೋಗದೆ ಇಲ್ಲೇ ಕೂತಿದ್ದೀರಲ್ವಾ, ಅದಕ್ಕೆ ಕೇಳಿದೆ ಅಂದ ಮದನ್. ಅದು ಇವತ್ತು ನಂಗೆ ನಿದ್ರೆ ಬರ್ತಿಲ್ಲ ಅದಕ್ಕೆ ಅಂತ ಅವಳು ಹೇಳಿದ್ಲು ತಕ್ಷಣಕ್ಕೆ. ಅಣ್ಣನನ್ನು ನೋಡಿ ಭಯ ಆಗ್ತಿಲ್ಲ ತಾನೆ ಅಂತ ಕೇಳ್ದ ಮದನ್ ಸಂಶಯದಿಂದ. ಯಾಕೆ, ನಾನು ಯಾಕೆ ಅವನನ್ನು ನೋಡಿ ಭಯ ಪಡಬೇಕು? ಅವಳು ಮನಸ್ಸಿನಲ್ಲಿದ್ದದ್ದನ್ನು ಮರೆಮಾಚಿ ಅವನಿಗೆ ಹೇಳಿದ್ಲು. ಸುಮ್ಮನೆ ಕೇಳಿದೆ, ಅದಕ್ಕೆ ಇಲ್ಲೇ ಕೂತ್ಕೋತೀರಾ, ನಾನು ಹೋಗ್ತೀನಿ ಅಂತ ಹೇಳ್ತಾ ಅವನು ಎದ್ದ. ನೀನೇನೋ ಇವತ್ತು ಇಷ್ಟು ಬೇಗ ಹೋಗ್ತಿದ್ಯಾ, ಸಾಮಾನ್ಯವಾಗಿ 12 ಗಂಟೆ ಆದರೂ ಮಲಗಲ್ವಲ್ಲ ನೀನು ಅಂತ ಅವಳು ಅವನ ಕೈ ಹಿಡಿದು ಕೇಳಿದ್ಲು. ಏನೋ ಗೊತ್ತಿಲ್ಲ, ಅದಕ್ಕೆ ತುಂಬ ಸುಸ್ತಾಗ್ತಿದೆ, ನೀವು ರೂಮಿಗೆ ಹೋಗಿ, ಇಲ್ಲೊಬ್ಬರೇ ಕುತ್ಕೋಬೇಡಿ ಅಂತ ಅವನು ಹೇಳಿದ ತಕ್ಷಣ ಬೇರೆ ದಾರಿ ಇಲ್ಲದೆ ಸಾರಾ ಕೂಡ ಎದ್ಲು.
ಇನ್ನೂ ಏನಾದರೂ ಮಾತಾಡ್ತಾ ಇಲ್ಲೇ ಕೂತ್ರೆ ಅವನಿಗೆ ಡೌಟ್ ಬರುತ್ತೆ ಅಂತ ಅವಳಿಗೂ ಅರ್ಥ ಆಯಿತು. ಅವಳು ಹೆದರುತ್ತಲೇ ರೂಮಿನ ಕಡೆಗೆ ನಡೆದ್ಲು. ಅವಳು ಹೋದಾಗಲೂ ಅಗ್ನಿ ಲ್ಯಾಪ್ಟಾಪ್ನಲ್ಲಿ ಏನನ್ನೋ ನೋಡ್ತಾ ಕೂತಿದ್ದ. ಅವನ ಗಮನ ಲ್ಯಾಪ್ಟಾಪ್ನಲ್ಲಿದೆ ಅಂತ ಅರಿವಾದ ತಕ್ಷಣ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು. ಅವಳು ನಿಧಾನವಾಗಿ ಬಾಗಿಲು ಲಾಕ್ ಮಾಡಿದ್ಲು. ಸಾರಾ ಅಂತ ಇದ್ದಕ್ಕಿದ್ದಂತೆ ಅಗ್ನಿ ಕರೆದ ತಕ್ಷಣ ಅವಳ ಎದೆಯಲ್ಲಿ ಬಡಿತ ಹೆಚ್ಚಾಯಿತು. ಅವಳು ತಿರುಗಿ ನೋಡಿ ಏನು ಅಂತ ನಡುಕ್ತಾ ಕೇಳಿದ್ಲು. ನಾಳೆ ನಾವು ಆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ತೀವಿ. ಅದು ನಮಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಕೋಟಿಗಟ್ಟಲೆ ಪ್ರಾಜೆಕ್ಟ್ ಅದು. ನಂಗೆ ತುಂಬ ಟೆನ್ಷನ್ ಸಾರಾ. ನಮಗದು ಸಿಗುತ್ತಾ? ಸಿಕ್ಕಿದ್ರೆ ನಮ್ಮ ಕಂಪ್ನಿಗೆ ತುಂಬ ಒಳ್ಳೆ ಬೆನಿಫಿಟ್ ಆಗ್ತಿತ್ತು ಅಂತ ಅಗ್ನಿ ಸ್ವಲ್ಪ ಭಯದಿಂದಲೇ ಹೇಳ್ದ. ಅದು ಖಂಡಿತ ಸಿಗುತ್ತೆ, ನೀವು ಭಯ ಪಡಬೇಡಿ, ನಮಗೇನೆ ಆ ಪ್ರಾಜೆಕ್ಟ್ ಸಿಗುತ್ತೆ ಅಂತ ಅವಳು ಕೂಡ ನಗ್ತಾ ಅವನನ್ನು ಸಮಾಧಾನ ಪಡಿಸಿದ್ಲು. ಆ ಪ್ರಾಜೆಕ್ಟ್ ನಮಗೆ ಸಿಕ್ಕರೆ ಅದರ ಫುಲ್ ಕ್ರೆಡಿಟ್ ನಿಮಗೆ ಸಲ್ಲಬೇಕು ಮೇಡಮ್, ಯಾಕೆಂದರೆ ಅದಕ್ಕೆ ನೀವೇ ಅಲ್ವಾ ಮುನ್ನೆಲೆ ವಹಿಸೋದು ಅಂತ ನಗ್ತಾ ಅವನು ಹೇಳ್ದ ಅವಳಿಗೆ. ಅವನ ಮಾತನ್ನು ಕೇಳಿದ ಸಾರಾ ಕೂಡ ನಕ್ಳು. ಹಾಗೇನೂ ಇಲ್ಲ, ನಾನು ಸುಮ್ಮನೆ ಪ್ರಯತ್ನಿಸಿ ನೋಡೋಣ ಅಷ್ಟೇ ಅಂತ ಹೇಳಿದ್ದು. ಅದಕ್ಕೋಸ್ಕರ ಎಲ್ಲ ಕ್ರೆಡಿಟ್ನೂ ನನ್ನ ಮೇಲೆ ಹೇಳಬೇಡಿ, ಎಲ್ಲನೂ ನೀವೇ ಮಾಡಿದ್ದು. ಅದರ ಕ್ರೆಡಿಟ್ ಕೂಡ ನಿಮಗೆ ಮಾತ್ರ ಸಲ್ಲಬೇಕು ಅಂತ ಸಾರಾ ಕೂಡ ತಿರುಗಿ ಹೇಳಿದ್ಲು. ಖಂಡಿತ ಇಲ್ಲ, ನೀವು ಅದಕ್ಕೆ ಪ್ರೋತ್ಸಾಹ ನೀಡ್ದಿದ್ರೆ ನಾನು ಎಂದಿಗೂ ಅದನ್ನು ಒಪ್ಕೊಳ್ತಿರ್ಲಿಲ್ಲ. ಇದೀಗ ನಮ್ಮ ಕೊಟೇಶನ್ ಜೊತೆಗೆ ಇನ್ನೂ ಹಲವು ಕೊಟೇಶನ್ಸ್ ಅವ್ರಿಗೆ ಬರುತ್ತೆ. ಅದರಿಂದ ಅವರು ನಮ್ಮ ಸಣ್ಣ ಕೊಟೇಶನ್ನ ತೆಗೆದುಕೊಳ್ತಾರಾ ಅಂತ ಅಗ್ನಿ ಸ್ವಲ್ಪ ಬೇಸರದಿಂದಲೇ ಕೇಳ್ದ. ನೀವು ಹಾಗೆಲ್ಲ ಯೋಚನೆ ಮಾಡಬೇಡಿ, ಎಲ್ಲರ ಥರನೇ ನಾವು ಭಾಗವಹಿಸ್ತಿದ್ದೀವಿ, ಸಿಕ್ಕರೆ ಸಿಗಲಿ, ಕೊಡಲಿಲ್ಲ ಅನ್ನಬಾರ್ದು ಅಂತ ಹೇಳಿದ್ಲು ಸಾರಾ. ಸರಿ, ಹಾಗಿದ್ರೆ ನಾವು ಮಲ್ಗೋಣ ಅಂತ ಅಗ್ನಿ ಹೇಳಿದ ತಕ್ಷಣ ಸಾರಾಳ ಎದೆ ಬಡಿತ ಹೆಚ್ಚಾಯಿತು. ಹಾಂ, ನೀವು ಮಲ್ಗಿ ಅಂತ ಅವಳು ನಡುಕ್ತಾ ಹೇಳಿದ್ಲು. ಅದ್ಯಾಕೆ, ನೀನು ಮಲ್ಗಲ್ವಾ? ಬೇರೆ ಎಲ್ಗಾದ್ರೂ ಹೋಗ್ತಿದ್ಯಾ ಈ ರಾತ್ರಿ ಟೈಮಲ್ಲಿ ಅಂತ ನಗ್ತಾ ಕೇಳ್ದ ಅಗ್ನಿ. ಇಲ್ಲ ಅಂತ ಅವಳು ತಲೆ ಅಲ್ಗಾಡ್ಸಿದ್ಲು. ಮತ್ತ್ಯಾಕಲ್ಲಿ ನಿಂತು ತಾಳ ಹಾಕ್ತಿದ್ಯಾ, ಬಂದು ಮಲ್ಗೋದು ನೋಡು ಅಂತ ಹೇಳಿ ಅವನು ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟ. ಅವಳು ತಲೆ ಅಲ್ಗಾಡಿಸಿ ಲೈಟ್ ಆಫ್ ಮಾಡಿ ಅವನ ಹತ್ರಕ್ಕೆ ಹೋಗಿ ಮಲಗಿದ್ಲು. ಕೆಲವು ಸೆಕೆಂಡ್ಗಳ ನಂತರ ಅವಳ ಸೊಂಟದ ಮೇಲೆ ಏನೋ ಸರಿದಾಡ್ತಿರುವಂತೆ ಅವಳಿಗೆ ಅನ್ನಿಸ್ತು. ಸಾರಾ ಗಾಬರಿಯಾಗಿ ಹಾಸಿಗೆ ಮೇಲೆ ಎದ್ದು ಕೂದ್ಲು. ಏನಾಯಿತು ಅಂತ ಅಗ್ನಿ ನಗ್ತಾ ಕೇಳ್ದ. ಅದನ್ನು ನಾನು ಕೇಳಬೇಕು, ಏನು ಮಾಡ್ತಿದ್ಯಾ ಅಂತ ಅವಳು ತಿರುಗಿ ಕೇಳಿದ್ಲು. ನಾನೇನು ಮಾಡಿದೆ ಅಂತ ಅವನು ಮುಗ್ಧನಂತೆ ನಟಿಸಿ ಹೇಳ್ದ ಅಗ್ನಿ. ಕೈ ಸುಮ್ಮನಿರಬಾರ್ದಾ ಅಂತ ಕೋಪದಿಂದಲೇ ಹುಬ್ಬೇರಿಸಿ ಕೇಳಿದ್ಲು ಸಾರಾ. ಇಲ್ಲ, ಇನ್ನು ಈ ಕೈ ಸುಮ್ಮನಿರಬೇಕು ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಎಲ್ಲನೂ ಸರಿಯಾಗಿ ನೋಡಿದ ಮೇಲೆ ಇನ್ನೂ ಹೇಗೆ ಸುಮ್ಮನಿರೋದು ಅಂತ ತುಂಟ ನಗುವಿನೊಂದಿಗೆ ಕೇಳ್ದ ಅಗ್ನಿ. ಹಾಗಿದ್ರೆ ನಾನು ಬೇರೆ ರೂಮಿಗೆ ಹೋಗಿ ಮಲಗ್ತೀನಿ ಅಂದ್ಲು ಸಾರಾ. ಎಲ್ಲಿಗೆ, ನಿನ್ನ ತಮ್ಮನ ರೂಮಿಗ ಅಂತ ನಗ್ತಾ ಕೇಳ್ದ ಅಗ್ನಿ. ಇಲ್ಲ, ಅವನನ್ನು ಇಲ್ಲಿ ಕಳಿಸಿ ನಾನು ಒಬ್ಬಳೇ ಹೋಗಿ ಮಲ್ಕೋತೀನಿ ಅಂತ ಹೇಳಿದ್ಲು ಸಾರಾ ಕೂಡ ಹಠದಿಂದ. ಹೋ, ಹಾಗಾದರೆ ಹೋಗಿ ಮಲ್ಕೋ. ನೀನು ಅಲ್ಲಿಗೆ ಹೋದರೆ ಅವನು ತನ್ನ ರೂಮಿಗೆ ಯಾಕೆ ಬಂದು ಮಲಗ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ನೀನು ಸತ್ಯ ಹೇಳಬೇಕಾಗತ್ತೆ. ಅದಕ್ಕಿಂತ ಒಳ್ಳೇದಲ್ವಾ ನನ್ನನ್ನು ತಪ್ಕೊಂಡು ಮಲಗೋದು ಅಂತ ಅಗ್ನಿ ತುಂಟ ನಗುವಿನೊಂದಿಗೆ ಕೇಳಿದ ತಕ್ಷಣ ಸಾರಾ ಸುಳ್ಳು ಕೋಪದಿಂದ ಅವನನ್ನು ನೋಡಿದ್ಲು. ಏನಿದು, ನೋಡಿ ಭಯ ಪಡಿಸ್ತಿದ್ಯಾ ನನ್ನನ್ನು ಅಂತ ಅವನು ಮೀಸೆ ತಿರುಗಿಸ್ತಾ ಕೇಳ್ದ ಅಗ್ನಿ. ಇಷ್ಟು ದಿನ ಯಾರನ್ನು ತಪ್ಕೊಳ್ದೆ ಮಲಗಿರ್ಲಿಲ್ವಾ, ಮತ್ತು ಇವತ್ತು ಮಾತ್ರ ಏನು ವಿಶೇಷ ಅಂತ ಅವಳು ಕೂಡ ಹುಬ್ಬೇರಿಸಿ ಕೇಳಿದ್ಲು. ಇವತ್ತಲ್ವಾ ನಾನು ಎಲ್ಲನೂ ನೋಡಿದ್ದು ಅಂತ ಅಗ್ನಿ ಗಡ್ಡ ಸವರ್ತ ತುಂಟತನದಿಂದ ಅವಳನ್ನು ನೋಡಿ ಹೇಳ್ದ. ಅದಕ್ಕೆ ಅಂತ ಅವಳಿಗೆ ಸ್ವಲ್ಪ ಭಯ ಇದ್ದರು. ಅವಳು ಅದನ್ನು ಮರೆಮಾಚಿ ಅವನನ್ನು ಕೇಳಿದ್ಲು. ಅಟ್ಲೀಸ್ಟ್ ತಪ್ಕೊಂಡಾದರೂ ಮಲ್ಗು ಅಂತ ಅವನು ಮುಖ ಸಿಂಡರಿಸಿ ಹೇಳ್ದ. ಅವನ ಮಾತನ್ನು ಕೇಳಿ ಅವಳಿಗೆ ನಗು ಬಂತು. ಆಹಾ, ಎಂಥ ದೊಡ್ಡ ಆಸೆ. ಸುಮ್ಮನೆ ಅಲ್ಲಿ ಸುರುಳಿ ಸುತ್ಕೊಂಡು ಮಲಗಿ, ಇಲ್ದಿದ್ರೆ ನಾನು ಇಲ್ಲಿ ಗೆರೆಗಳನ್ನ ಹಾಕ್ತೀನಿ ಅಂತ ಅವಳು ಕೈ ತೋರಿಸಿ ಸುಳ್ಳು ಕೋಪದಿಂದ ಹೇಳಿದ್ಲು. ಹೇಗೆ ಗೆರೆಗಳನ್ನ ಹಾಕ್ತೀಯಾ ಅವನು ಕೂಡ ಇನ್ನೋಸೆಂಟ್ ಥರ ಕೇಳ್ದ. ಅವನ ಮಾತನ್ನು ಕೇಳಿ ಅವಳಿಗೆ ನಗು ಬಂತು. ಅವಳು ನಗ್ತಿರೋದನ್ನು ಕಂಡು ಅವನು ಅವಳ ತೊಡೆಯ ಮೇಲೆ ಚಿವುಡ್ತ. ಅಯ್ಯೋ ಪಾಪಿ, ಬಿಡು ಅಂತ ಅವಳು ಒದ್ದಾಡಿದ್ಲು. ನೀನು ನನ್ನನ್ನು ತಪ್ಕೊಂಡು ಮಲಗ್ತೀಯಾ ಅಂತ ಅವನು ಚಿವುಡ್ತಲೇ ಕೇಳ್ದ.
ಸರಿ ಮಲಗ್ತೀನಿ ಮಲಗ್ತೀನಿ ಅಂತ ನೋವನ್ನು ಸಹಿಸೋಕ್ಕಾಗದೆ ಹೇಳಿದ್ಲು ಸಾರಾ. ನೀನು ಈ ಬೆಡ್ ಮೇಲೆ ಲೈನ್ ಹಾಕ್ತೀಯಾ ಅಂತ ಮತ್ತೆ ಕೇಳ್ದ ಅಗ್ನಿ. ಇಲ್ಲ ಇಲ್ಲ ನೋವುತ್ತಿದೆ ಬಿಡು ಅಂತ ಅವಳು ಅವನ ಕೈ ಹಿಡಿದು ಹೇಳಿದ ತಕ್ಷಣ ಅವನು ಹಿಡಿತಾ ಬಿಟ್ಟ. ಸರಿ ಹಾಗಿದ್ರೆ ಮಲಗು ಅಂತ ಅವನು ಹೇಳಿದ ತಕ್ಷಣ ಅವಳು ತನ್ನ ತೊಡೆಯನ್ನು ಉಚ್ಕೊಳ್ತಾ ತಲೆ ಅಲ್ಗಾಡಿಸಿ ಅವನ ಹತ್ರಕ್ಕೆ ಹೋಗಿ ಮಲ್ಕೊಂಡ್ಳು. ಅಗ್ನಿ ಅವಳ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನು ಹತ್ತಿರಕ್ಕೆ ಎಳ್ಕೊಂಡು ಮಲಗ್ದ. ಆಗ ಅವರಿಬ್ಬರ ತುಟಿಗಳ ಮೇಲೂ ನಗು ಇತ್ತು. ಮಾರನೇ ದಿನ ಬೆಳಗ್ಗೆ ಸಾರಾ ಮೊದಲು ಕಣ್ಣು ತೆರೆದ್ಲು. ಅವಳು ಏಳೋಕೆ ಪ್ರಯತ್ನಿಸಿದಾಗ ಅಗ್ನಿ ಅವಳನ್ನು ಬಿಗಿಯಾಗಿ ಹಿಡ್ದಿದ್ರಿಂದ ಅವಳಿಗೆ ಏಳೋಕ್ಕೂ ಸಾಧ್ಯ ಆಗಲಿಲ್ಲ. ಅವಳು ಮೆಲ್ಲಗೆ ಅಗ್ನಿಯ ಕೈಯನ್ನು ತನ್ನ ದೇಹದಿಂದ ಬೇರ್ಪಡಿಸಿ ಅವನ ಪಕ್ಕದಿಂದ ಎದ್ದು ನಿಂತಳು. ನಿಷ್ಕಲ್ಮಶವಾಗಿ ನಿದ್ರೆ ಮಾಡ್ತಿದ್ದ ಅವನನ್ನು ನೋಡಿ ಅವಳು ನಕ್ಳು. ಹಿಂದಿನ ದಿನ ನಡೆದ ಘಟನೆಗಳೆಲ್ಲವೂ ಅವಳ ಮನಸ್ಸಿನಲ್ಲಿದ್ವು. ಹಾಸಿಗೆಯಿಂದ ಎದ್ದು ಕಬೋರ್ಡ್ ಹತ್ತಿರಕ್ಕೆ ಹೋದ್ಲು. ಅಲ್ಲಿ ಕೆಂಪು ಬಣ್ಣದ ಚೂಡಿದಾರ್ ತೆಗೆದುಕೊಳ್ಳೋಕೆ ಹೋದಾಗ ಅದ್ರ ಪಕ್ಕದಲ್ಲೇ ಇದ್ದ ಲ್ಯಾವೆಂಡರ್ ಬಣ್ಣದ ಸೀರೆ ಅವಳ ಕಣ್ಣಿಗೆ ಬಿತ್ತು. ಅದು ಯಾರೋ ಅವಳಿಗೆ ಉಡುಗೊರೆ ನೀಡಿದ ಸೀರೆ. ಅಗ್ನಿ ಹಿಂದಿನ ದಿನ ತಾನು ಸೀರೆ ಉಟ್ಕೋಬೇಕು ಅಂತ ಹೇಳಿದ್ದು ಅವಳಿಗೆ ನೆನಪಾಯಿತು. ಅದನ್ನು ನೆನಪಿಸ್ಕೊಂಡು ಮುಗುಳ್ನಗ್ತಾ ಆ ಸೀರೆ ತಗೊಂಡು ಅವಳು ಬಾತ್ರೂಮಿಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಬಾತ್ರೂಮ್ನ ಡೋರ್ ತೆಗೆಯೋ ಶಬ್ದ ಕೇಳಿ ಅಗ್ನಿ ಕಣ್ಣು ತೆರೆದ. ಅವನು ಕಣ್ಣುಗಳನ್ನು ಒರೆಸ್ತಾ ಹಾಸಿಗೆ ಮೇಲೆ ಕೂತ್ಕೊಂಡು ಬಾಗಿಲಿನ ಕಡೆಗೆ ನೋಡ್ದ. ಸ್ವಲ್ಪ ಹೊತ್ತಿನ ನಂತರ ಲ್ಯಾವೆಂಡರ್ ಸೀರೆನ ಉಟ್ಟು ತಲೆ ಮೇಲೆ ಟವಲ್ ಸುತ್ತಕೊಂಡು ಸಾರಾ ಹೊರ ಬರ್ತಿದ್ಲು. ಅವಳನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ಅರಳಿದ್ವು. ಅವಳು ಅವನನ್ನು ನೋಡಿ ನಕ್ಳು. ಅದನ್ನು ಕಂಡು ಅರಿವಿಲ್ಲದೆಯೇ ಅವನು ಕೂಡ ನಕ್ಕ. ಅವಳು ಕನ್ನಡಿಯ ಮುಂದೆ ನಿಂತು ಕೂದಲು ಒರೆಸ್ತಾ ಸೀರೆ ಪ್ಲೀಟ್ಗಳನ್ನು ಅಚ್ಚುಕಟ್ಟಾಗಿ ಸರಿಪಡಿಸ್ಕೊಳ್ತಿದ್ಲು. ಅವಳು ಮಾಡ್ತಿದ್ದ ಪ್ರತಿಯೊಂದನ್ನು ಗಮನಿಸ್ತಾ ಅಗ್ನಿ ಬೆಡ್ ಮೇಲೆ ಕೂತಿದ್ದ. ಇಲ್ಲೇ ಕೂತಿದ್ದೀರ ಮಿಸ್ಟರ್ ಅಗ್ನಿ, ಆಫೀಸಿಗೆ ಹೋಗೋ ಉದ್ದೇಶ ಇಲ್ವಾ ಅಂತ ಅವಳು ಕನ್ನಡಿಯ ಮೂಲಕವೇ ನೋಡ್ತಾ ಕೇಳಿದ್ಲು. ನಾನು ಆಫೀಸಿಗೆ ಹೋಗದಿದ್ರೆ ನೀನು ಹೋಗೋದಿಲ್ಲ ಅಂತ ಅಗ್ನಿ ತುಂಟತನದಿಂದ ಮೀಸೆ ತಿರುಗ್ತಾ ಹೇಳ್ದ. ಕನ್ನಡಿಯ ಮೂಲಕ ಅದನ್ನು ನೋಡಿ ನಕ್ಲು ಸಾರಾ. ಹಾಗಾದರೆ ಒಂದು ಕೆಲಸ ಮಾಡೋಣ, ಆಫೀಸ್ನ ಸ್ಟಾಫ್ ಎಲ್ರಿಗೂ ನೀವು ಲೀವ್ ಕೊಟ್ಬಿಡಿ. ನಾವಿಬ್ಬರು ಇಲ್ಲಿ ಟಾಮ್ ಆ್ಯಂಡ್ ಜೆರಿ ಹಾಗೆ ಜಗಳ ಆಡ್ತಾ ಕೂರೋಣ, ಅದು ಸರಿ ತಾನೆ ಅಂತ ಹುಬ್ಬೇರಿಸಿ ಕೇಳಿದ್ಲು ಸಾರಾ. ಹೊಡೆದಾಡೋಕ್ಕೆ ಮನೆಯಲ್ಲೇ ಇರಬೇಕು ಅಂತ ಏನೂ ಇಲ್ಲ. ಆಫೀಸ್ನಲ್ಲಿ ಕುತ್ಕೊಂಡು ಕೂಡ ನಾವು ಜಗಳ ಆಡಬಹುದು. ಪ್ರೀತಿಸ್ಬೇಕು ಅಂದರೆ ಒಂದು ಕೈ ನೋಡೋಣ, ಹಾಗಾದರೆ ನಾವು ರಜೆ ಕೂಡ ಕೊಡಬಹುದು ಅಂತ ಅಗ್ನಿ ತುಂಟ ನಗುವಿನೊಂದಿಗೆ ಬೆಡ್ ಮೇಲೆ ಕುತ್ಕೊಂಡು ಹೇಳ್ದ. ಸದ್ಯಕ್ಕದೆಲ್ಲ ಬೇಡ, ನಾವು ಆಫೀಸಿಗೆ ಹೋಗಿ ಜಗಳ ಆಡ್ತಿರೋಣ. ಪ್ರೀತಿಸೋಕೆ ಸಮಯ ಬಂದಾಗ ನಾನು ಹೇಳ್ತೀನಿ ಅಂತ ನಗ್ತಾ ಸಾರಾ ಸಣ್ಣ ಬೊಟ್ಟು ಇಟ್ಕೊಂಡು ಹೇಳಿದ್ಲು. ಓ ಓಕೆ ಸರಿ ಮೇಡಮ್ ಅಂತ ನಗ್ತಾ ಅಗ್ನಿ ಹಾಸಿಗೆಯಿಂದ ಎದ್ದು ಅವಳ ಕಡೆಗೆ ನಡೆದ. ಅದನ್ನು ನೋಡಿದ ತಕ್ಷಣ ಸಾರಾ ಗಾಬರಿಯಾಗಿ ತಿರುಗಿದ್ಲು. ಅದಕ್ಕೆ ಇಲ್ಲಿಗೆ ಯಾಕೆ ಬರಬೇಕು, ನೀವು ಹೋಗಿ ಸ್ನಾನ ಮಾಡಬಾರ್ದಾ ಅಂತ ಅವಳು ಅವನ ಎದೆ ಮೇಲೆ ಕೈ ಇಟ್ಟು ಅವನನ್ನು ತಡೆದ್ಲು. ಅವನು ಅವಳನ್ನು ಮತ್ತೆ ಅವಳು ಇಟ್ಟ ಕೈಗಳನ್ನು ನೋಡಿ ನಕ್ಕ. ಸರಿಯಾಗಿ ನಿಂತ್ಕೋ ಹುಡುಗಿ, ಡ್ರೆಸ್ ತಗೋಬೇಕು ನಾನು ಅಂತ ಅವನು ಅವಳನ್ನು ಸರಿಸಿ ಕಬೋರ್ಡ್ ಓಪನ್ ಮಾಡ್ದ. ಸಾರಾ ನಾಚಿಕೆಯಿಂದ ಮೈ ಮರೆತು ಹೋದ್ಲು. ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಕಾಣಿಸ್ತಿದೆ. ಮುಖ ಸಪ್ಪಗೆ ಮಾಡಿಕೊಂಡು ನಿಂತಿದ್ದ ಸಾರಾಳನ್ನು ನೋಡಿ ನಗ್ತಾ ಕೇಳ್ದ ಅಗ್ನಿ. ಇಲ್ಲ, ನಾನೇನು ಎಕ್ಸ್ಪೆಕ್ಟ್ ಮಾಡಲಿ ಅಂತ ಅವಳು ಕೂಡ ಹೇಳಿದ್ಲು. ಆದರೂ ಏನೋ ಎಕ್ಸ್ಪೆಕ್ಟ್ ಮಾಡಿದ್ದು ಸಿಗದೇ ಇದ್ದಾಗ ನಿನ್ನ ಮುಖ ಇರುತ್ತಲ್ಲ ಹಾಗಿದೆ ಅಂತ ಅವನು ಮತ್ತೆ ರೇಗಿಸ್ದ. ಹೌದು, ಕೆಲವರಿಗೆ ಹಾಗೆ ಅನೇಕ ವಿಚಾರಗಳು ಹಾಗೆ ಕಾಣಿಸುತ್ತೆ. ಟೈಮ್ ಆಯಿತು, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಅವಳು ನಾಚಿಕೆ ಮರೆಮಾಚೋಕೆ ಹೇಳಿದಾಗ ಅಗ್ನಿ ನಗ್ತಾ ಬಟ್ಟೆ ತೆಗೆದುಕೊಂಡ. ಸೀರೆ ಉಟ್ಕೊಂಡಿರೋವಾಗ ಒಂದು ಮಾತು ಕೂಡ ಹೇಳದೆ ಹೋಗ್ತಿರೋದನ್ನು ನೋಡು ಕಪ್ಪಿ ಅಂತ ಬೈದ್ಲು ಸಾರಾ ಅಗ್ನಿಗೆ. ಆದರೆ ಅವನು ಅದನ್ನು ಕೇಳಿಸ್ಕೊಳ್ದೇ ಇರೋನು ಹಾಗೆ ನಟಿಸ್ದ. ಅವಳು ತಾನು ಹೇಳಿದ ಮಾತಿನಂತೆ ಸೀರೆ ಹಾಕ್ಕೊಂಡಿದ್ದಕ್ಕೆ ಅವನಿಗೆ ತುಂಬಾ ಸಂತೋಷ ಆಯಿತು. ನೀನೇನಾದರೂ ಹೇಳಿದ್ಯಾ ಸಾರಾ ಅಂತ ಸಂಶಯದಿಂದ ಕೇಳ್ದ. ಇಲ್ಲ, ರೂಮಿಗೆ AC ಬೇಕು ಅಂತ ಹೇಳಿದ್ದು. ಏನು ಬಿಸಿಲು ಅಲ್ವಾ ಅಂತ ಅವಳು ಕೈಯಿಂದ ಬೀಸ್ಕೊಳ್ತಾ ಹೇಳಿದ್ಲು. ಅಷ್ಟು ಬಿಸಿಲಿದ್ರೆ ಫ್ರಿಜ್ ಒಳಗಡೆ ಹೋಗಿ ಕೂತ್ಕೋ, ಅಥವಾ ಈ ಬಟ್ಟೆ ಬದಲಾಯಿಸಿದ್ರು ಸಾಕು ಅಂತ ನಗ್ತಾ ಹೇಳ್ದ ಅಗ್ನಿ. ಅಬ್ಬಬ್ಬಾ,
ತುಂಬ ದೊಡ್ಡ ಜೋಕು, ನಾನು ನಗ್ತೀನಿ ಅಂತ ಅವಳು ಹೇಳಿದಾಗ ಅವಳಿಗೆ ಅವನು ನೆನ್ನೆ ವಿಷಯವಾಗಿ ರೇಗಿಸ್ತಿದ್ದಾನೆ ಅಂತ ಅರ್ಥ ಆದರೂ ಸುಮ್ಮನೆ ಅವನನ್ನು ಹೀಯಾಳಿಸಿದ್ಲು. ಹೋಗಿ ನನಗೇನಾದರೂ ತಿಂಡಿ ಮಾಡಿಡು, ತುಂಬ ಹಸುವಿನಿಂದ ಸಾಯ್ತಿದ್ದೀನಿ ನಾನು ಅಂದ ಅಗ್ನಿ. ಹಸಿವಿದ್ರೆ ನೀವೇ ಹೋಗಿ ಮಾಡ್ಕೊಂಡು ತಿನ್ನಿ ಮಿಸ್ಟರ್, ಹೆಂಡ್ತಿರು ಗಂಡಂದ್ರಿಗೆ ಮಾಡಿಕೊಡ್ಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ ಕೇಳಿದ್ಲು ಸಾರಾ. ಹೌದಾ, ಮತ್ತೆ ನಿನ್ನನ್ನು ಯಾಕೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದು ನಾನು, ನನ್ನ ಕೆಲಸಗಳನ್ನು ನೋಡ್ಕೊಳ್ಳೋಕ್ಕಲ್ವಾ ಅಂತ ಕೇಳ್ದೆ ಅಗ್ನಿ. ಮದುವೆ ಸಮಯದಲ್ಲಿ ಹೇಳಿದ್ದು ಕೇಳಲಿಲ್ವಾ? ನೀನು ಹಾಕ್ಕೊಳ್ದಿದ್ರು ನಿನ್ನ ಹೆಂಡತಿ ಬಟ್ಟೆ ಹಾಕ್ಕೋಬೇಕು, ನೀನು ಊಟ ತಿಂದಿದ್ರು ನಿನ್ನ ಹೆಂಡತಿಗೆ ತಿನ್ನಿಸ್ಬೇಕು ಅಂತೆಲ್ಲ ಹೇಳಿಲ್ವಾ ಅಂತ ನಗ್ತಾ ಕೇಳಿದ್ಲು ಸಾರಾ. ಅದು ಎರಡನೇದು ಹೇಳಿದ್ದು, ಮೊದಲನೇದು ಹೇಳಿದ್ದು ಸ್ವಲ್ಪ ಬದಲಾಯಿಸ್ಬೇಕಾಗತ್ತೆ. ಅವನು ನಗ್ತಾ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ರ ಕೇಳಿಕೊಂಡು ಹೇಳ್ದ. ಅವನ ಮಾತು ಕೇಳಿ ಸಾರಾ ಗಾಬರಿ ಆದ್ಲು. ನೀನು ಧರಿಸ್ತಿದ್ರು ಹೆಂಡತಿ ಧರಿಸ್ಬೇಕು ಅನ್ನೋದನ್ನು ತಿದ್ದಿ ನಾನು ಧರಿಸ್ತಿದ್ರೆ ಹೆಂಡತಿ ಕೂಡ ಧರಿಸೋದಿಲ್ಲ ಅಂತ. ಅಗ್ನಿ ತುಂಟ ನಗುವಿನೊಂದಿಗೆ ಅವಳ ಮುಖದ ಹತ್ರ ಬಂದು ಹೇಳಿದಾಗ ಅವಳು ಗಾಬರಿಯಾಗಿ ಅವನನ್ನು ನೋಡಿದ್ಲು. ಹಾಗಾದರೆ ಹೋಗಿ ಏನಾದರೂ ಮಾಡಿಡು. ಅವನು ಅವಳ ದೇಹದಿಂದ ಕೈ ತೆಗ್ದ. ನನಗೇನು ಮಾಡೋಕ್ಕೆ ಬರೋದಿಲ್ಲ ಅಂದ್ಲು ಸಾರಾ. ಮಾತಾಡೋಕೆ ಮಾತ್ರ ಒಳ್ಳೆ ಚಾತುರ್ಯ ಇದೆ, ಅಡುಗೆ ಬರೆದಿದ್ರು ಅಂತ ಅವನು ಅವಳನ್ನು ರೇಗಿಸ್ದ. ಅದಕ್ಕೂ ಒಂದು ಕಲೆ ಬೇಕು ಅಂತ ಅವಳು ತಿರುಗಿ ಹೀಯಾಳಿಸ್ತಾ ಕನ್ನಡಿಯ ಮುಂದೆ ರೆಡಿ ಆಗ್ತಿದ್ದಾಗ ಅವನು ಎರಡೂ ಕೈಗಳಿಂದ ಅವಳ ಸೊಂಟದ ಮೇಲೆ ಕೈ ಹಾಕಿ ಬಿಗಿಯಾಗಿ ಅವಳನ್ನು ಅಪ್ಕೊಂಡ. ಅವನ ಕೈಗಳು ಬೆತ್ತಲೆಯಾದ ಅವಳ ಸೊಂಟಕ್ಕೆ ತಾಗ್ದಾಗ ಅವಳ ಒಮ್ಮೆ ಮೈ ನಡುಗಿಸಿ ಅವನ ಎದೆಗೆ ವಾಲ್ಕೊಂಡ್ಳು. ಸೀರೆ ಸೂಪರ್ ಆಗಿದೆ ನೋಡು, ಚೆನ್ನಾಗಿ ಕಾಣಿಸ್ತಿದೆ ನಿನಗೆ ಈ ಬಣ್ಣ. ಇನ್ನೂ ಈ ಕೋತಿ ತನ್ನ ಅಭಿಪ್ರಾಯ ಏನೂ ಹೇಳಿಲ್ಲ ಅಂತ ಹೇಳಬೇಡ ನನಗೆ ಅಂತ ನಗ್ತಾ ಅವಳ ಕೂದಲನ್ನು ಮುಂದೆ ಹಾಕಿ ಅವಳ ಬೆನ್ನಿನ ಮೇಲೆ ಮುತ್ತಿಟ್ಟು ಹೇಳಿದಾಗ ಅವಳ ಕಣ್ಣುಗಳು ಅರಳಿದ್ವು. ಮುಂಚೆ ತಾನು ಹೇಳಿದ್ದು ಅವನಿಗೆ ಕೇಳಿಸಿದೆ ಅನ್ನೋದು ಅವಳಿಗೆ ಅರ್ಥ ಆಯಿತು. ಅವನು ಅದನ್ನು ನೋಡಿ ನಗ್ತಾ ಬಾತ್ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡ ಅಗ್ನಿ. ಗಾಬರಿ ಕಡಿಮೆ ಆದ ನಂತರ ಸಾರಾ ಕೂಡ ನಗ್ತಾ ರೆಡಿ ಆದ್ಲು. ಅವಳು ರೆಡಿಯಾಗಿ ಕೆಳಗಡೆಗೆ ಬಂದಾಗ ರಾಧಾ, ಮದನ್ ಮತ್ತು ಕೃಷ್ಣ ಎಲ್ಲರೂ ಅಲ್ಲಿ ಕೂತಿದ್ರು. ಅವರೆಲ್ಲರೂ ಸೀರೆಯಲ್ಲಿ ಸಾರಾ ತುಂಬ ಸುಂದರವಾಗಿದ್ದಾಳೆ ಅಂತ ಅವಳನ್ನು ಹೊಗಳುತ್ತಿದ್ರು. ಪ್ರತಿದಿನ ಸೀರೆನೇ ಹಾಕೋ ಅಂತ ಕೂಡ ಹೇಳ್ತಿದ್ರು. ಮಗಳೇ, ನಾಳೆ ಭಾನುವಾರ ಅಲ್ವಾ, ನಿಮ್ಮ ಮದುವೆ ಆಗಿ ಆವತ್ತು ಹೋಗಿದ್ದೆ ಹೊರತು ನಂತರ ನಿನ್ನ ಮನೆಗೆ ಹೋಗಲಿಲ್ವಲ್ಲ, ನಾಳೆ ಒಂದಿನ ಅಲ್ಲಿ ಹೋಗಿ ಬನ್ನಿ, ಅಮ್ಮ ಅಲ್ಲಿ ಒಬ್ಬರೇ ಇರೋದು ಅಂತ ರಾಧಾ ಹೇಳಿದಾಗ ಸಾರಾ ಅಗ್ನಿಯನ್ನು ನೋಡಿದ್ಲು. ಹೌದು ಮಮ್ಮಿ, ಅದನ್ನು ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನಾಳೆ ಭಾನುವಾರ ಮತ್ತು ಸೋಮವಾರ ದೀಪಾವಳಿ ಇದೆ, ಆಗ ಕಡ್ಡಾಯವಾಗಿ ಲೀವ್ ಕೊಡಬೇಕಲ್ವಾ, ನಾವು 2 ದಿನ ಅಲ್ಲಿದ್ದು ಮಂಗಳವಾರ ಹಿಂದಿರುಗಿ ಬರ್ತೀವಿ ಅಂತ ಅಗ್ನಿ ಹೇಳಿದಾಗ ಸಾರಾ ಅಚ್ಚರಿಯಿಂದ ಅವನನ್ನು ನೋಡಿದ್ಲು. ತಾನೂ ಕೂಡ ಯೋಚಿಸಿದ ವಿಚಾರವನ್ನು ಅವನು ಯೋಚಿಸಿದ್ನಲ್ಲ ಅಂತ ಅವಳಿಗೆ ಅನ್ನಿಸ್ತು. ಓ, ಹಾಗಾದರೆ ನೀವಿಬ್ಬರು ಮೊದಲೇ ನಿರ್ಧರಿಸಿದ್ರಾ ಅಂತ ಕೇಳಿದ್ರು ರಾಧಾ ಅವರು. ನಾನು ಸಾರಾ ಬಳಿ ಹೇಳಿಲ್ಲ ಮಮ್ಮಿ, ನಾನು ಮನಸ್ಸಿನಲ್ಲೇ ಅಂದ್ಕೊಂಡಿದ್ದೆ ಅಷ್ಟೇ ಅಂತ ಹೇಳ್ದ ಅಗ್ನಿ. ಸರಿ, ಹಾಗಿದ್ರೆ ಹಾಗೆ ಮಾಡಿ, ನೀವಿವತ್ತು ಸಂಜೆ ಆಫೀಸ್ನಿಂದ ಬಂದು ನೇರವಾಗಿ ಅಲ್ಲಿಗೆ ಹೋಗಿ. ಮಗಳೇ, ಅಮ್ಮಂಗೆ ಕಾಲ್ ಮಾಡಿ ಹೇಳು ಅಂದರು ರಾಧಾ. ನಂತರ ಊಟ ಮುಗಿಸಿ ಅವರಿಬ್ಬರು ಆಫೀಸಿಗೆ ಹೊರಟರು. ಆಫೀಸಿಗೆ ಬಂದಾಗ ಸೀರೆಯಲ್ಲಿ ಸಾರಾಳನ್ನು ನೋಡಿದ ಹುಡುಗರ ಕಣ್ಣೆಲ್ಲವೂ ಅವಳ ಮೇಲೆಯೇ ಇದ್ವು. ವಿಜಯ್ ಬಂದಿಲ್ವಾ ಅಂತ ಅವನು ಕಾಣಿಸ್ತಿದ್ದಾಗ ಸಾರಾ ಕೇಳಿದ್ಲು. ವಿಜಯ್ ಇವತ್ತು ಲೀವ್ ಅಲ್ವಾ ಮ್ಯಾಮ್? ನಾವು ಅವತ್ತು ಹೇಳಿದ ವಿಷಯನ ಸಾರ್ಗೆ ಹೇಳಿದ್ರಾ ಅಂತ ಒಬ್ಬ ಹುಡುಗ ಕೇಳ್ದ. ಅಯ್ಯೋ, ನಾನು ಅದನ್ನು ಮರ್ತೇ ಬಿಟ್ಟೆ, ಇವತ್ತು ಖಂಡಿತ ಹೇಳ್ತೀನಿ ಅಂತ ನಗ್ತಾ ಹೇಳಿದ್ಲು ಸಾರಾ. ಅಷ್ಟರಲ್ಲಿ ಅಗ್ನಿ ಕೂಡ ಒಳಗಡೆಗೆ ಬಂದ. ಏನು, ಎಲ್ಲರೂ ಇಲ್ಲಿ ಚರ್ಚೆ ಮಾಡ್ತಿದ್ದೀರಾ ಅಂತ ನಗ್ತಾ ಕೇಳ್ದ ಅವನು. ಅಚಾನಕ್ಕಾಗಿ ಅವನ ಗಂಭೀರವಾದ ಮುಖವನ್ನು ನಗ್ತಾ ನೋಡಿದ ಎಲ್ಲರೂ ಅಚ್ಚರಿಗೊಂಡು ಪರಸ್ಪರ ನೋಡಿದ್ರು. ಏನೂ ಇಲ್ಲ ಸರ್, ನಿಮ್ಮನ್ನು ಮೊದಲನೇ ಸಲ ಅಲ್ವಾ ಹೀಗೆ ನಗ್ತಿರೋದನ್ನು ನೋಡ್ತಿರೋದು ಅಂದ ಒಬ್ಬ. ಕೆಲವ್ರು ಬಂದಾಗ ಕೆಲವು ಬದಲಾವಣೆಗಳು ಬರಬೇಕಲ್ವಾ ಅಂತ ಅಗ್ನಿ ಸಾರಾಳನ್ನು ಒಮ್ಮೆ ನೋಡಿ ಹೇಳಿದಾಗ ಸಾರಾ ಕೂಡ ಅವನನ್ನು ನೋಡಿದ್ಲು. ಅಗ್ನಿಯ ಬದಲಾವಣೆಗೆ ಸಾರಾ ಕಾರಣ ಅಂತ ಅವರೆಲ್ರಿಗೂ ಅರ್ಥ ಆಯಿತು. ಅದು ಬೇರೇನೂ ಇಲ್ಲ ಸರ್, ನಿಮ್ಮ ಮದುವೆಗೆ ನಮ್ಮನ್ನು ಯಾರನ್ನೂ ಕರೀಲಿಲ್ವಲ್ಲ, ಹಾಗಾಗಿ ಒಂದು ಪಾರ್ಟಿ ನೀಡುವಂತೆ ಮ್ಯಾಮಿಗೆ ಹೇಳ್ತಿದ್ವಿ ಅಂದ ಒಬ್ಬ. ಅದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ನಾವೊಂದಿನ ಎಲ್ಲರೂ ಒಟ್ಟಾಗಿ ಸೇರೋಣ ಸಾಕಾ ಅಂತ ಅಗ್ನಿ ಕೇಳಿದಾಗ
ಅವರೆಲ್ಲರೂ ಅಚ್ಚರಿಯಾಗಿ ಅವನನ್ನೇ ನೋಡಿದ್ರು. ಸಾರಾ ಕೂಡ ಅಚ್ಚರಿಯಾಗಿ ಅಗ್ನಿಯನ್ನೇ ನೋಡ್ತಾ ನಿಂತಿದ್ಲು. ಸರಿ, ಹಾಗಾದರೆ ನೀವು ಹೋಗಿ ಕೆಲಸ ಮಾಡಿ, ಪಾರ್ಟಿ ಬಗ್ಗೆ ಆ ನಂತರ ಯೋಚಿಸಬಹುದು ಅಂತ ಅಗ್ನಿ ನಗ್ತಾ ಹೇಳಿದಾಗ ಎಲ್ಲರೂ ನಗ್ತಲೇ ತಮ್ಮ ತಮ್ಮ ಸೀಟುಗಳಿಗೆ ಮರಳಿದ್ರು. ತನ್ನನ್ನೇ ನೋಡ್ತಿದ್ದ ಸಾರಾಳನ್ನು ಕಂಡು ಅಗ್ನಿ ಕೂಡ ನಕ್ಕ. ಏನಿದು, ಪಂಜರದಲ್ಲಿರೋ ಹಕ್ಕಿನ ನೋಡೋ ಥರ ನೋಡ್ತಿದ್ಯಾ, ಹೋಗಿ ಕೆಲಸ ಮಾಡು ಅಂತ ಅಗ್ನಿ ಸುಳ್ಳು ಕೋಪದಿಂದ ಹೇಳಿದಾಗ ಸಾರಾ ಅವನನ್ನು ನೋಡಿ ನಕ್ಕು ತನ್ನ ಕ್ಯಾಬಿನಿಗೆ ಹೋದ್ಲು. ಅವಳು ಹೋಗೋದನ್ನೇ ನೋಡ್ತಾ ಅಗ್ನಿ ನಗ್ತಲೇ ಇದ್ದ. ಸಾರಾ ತನ್ನ ಸೀಟ್ನಲ್ಲಿ ಕೂತ್ಕೊಂಡ್ಳು. ಅಗ್ನಿ ಕೂಡ ತನ್ನ ಸೀಟಲ್ಲಿ ಕೂತ. ಅವಳ ಕಣ್ಣುಗಳು ಅವನನ್ನು ಹುಡುಕುತ್ತಲೇ ಇದ್ವು. ಅವಳು ನೋಡಿದಾಗ ಅವನು ನೋಡಿದಾಗ ಅವಳು ಕಣ್ಣುಗಳನ್ನು ಬೇರೆ ಕಡೆಗೆ ತಿರುಗಿಸ್ತಿದ್ರು. ಸ್ವಲ್ಪ ಸಮಯದ ನಂತರ ಸಾರಾಗೆ ಹೊಟ್ಟೆಯಲ್ಲಿ ಏನೋ ಒಂಥರ ಅಸ್ವಸ್ಥತೆ ಶುರುವಾಯಿತು. ಹೊಟ್ಟೆ ತುಂಬ ನೋಯೋಕೆ ಪ್ರಾರಂಭಿಸ್ತು. ತನಗೆ ಪೀರಿಯಡ್ಸ್ ಟೈಮ್ ಆಗಿದೆ ಅಂತ ಅವಳಿಗೆ ಅರ್ಥ ಆಯಿತು. ಅವಳ ಕೈಯಲ್ಲಿ ಯಾವುದೇ ಸಿದ್ಧತೆಗಳಿಲ್ಲ ಅಂತ ನೆನಪಾಗಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ಲು. ಸ್ವಲ್ಪ ಹೊತ್ತಿನಲ್ಲೇ ನೋವು ಸಹಿಸೋಕ್ಕಾಗದೇ ಇರೋಷ್ಟು ಹೆಚ್ಚಾಯಿತು. ಅವಳ ಕಣ್ಣುಗಳು ನೋವಿಗೆ ತುಂಬಿ ಬಂದವು. ಅವಳನ್ನೇ ಗಮನಿಸ್ತಾ ಇದ್ದ ಅಗ್ನಿಗೆ ಅವಳು ಅಸ್ವಸ್ಥಳಾಗಿದ್ದಾಳೆ ಅಂತ ಅರ್ಥ ಆಯಿತು. ಅವಳು ಆಗಾಗ ಹಣೆಯನ್ನು ಸುಕ್ಕುಗಟ್ಟಿಸ್ತಿದ್ಲು. ಮುಖ ನೋವಿನಿಂದ ಮುದುಡ್ತಿತ್ತು. ಅದನ್ನು ನೋಡಿ ಅಗ್ನಿ ಎದ್ದು ಅವಳ ಹತ್ರಕ್ಕೆ ಬಂದ. ಸಾರಾ, ಏನಾಯಿತು, ಏನಾದರೂ ಹುಷಾರಿಲ್ವಾ ಅಂತ ಅವನು ಅವಳ ಹಣೆನ ಸವರ್ತಾ ಕಾಳಜಿಯಿಂದ ಕೇಳ್ದ. ಹೊಟ್ಟೆ ನೋವುತ್ತಿದೆ ಅಂತ ಅವಳು ನೋವಿನಿಂದಲೇ ಹೇಳಿದ್ಲು. ಪೀರಿಯಡ್ಸ್ ಡೇಟ್ ಆಗಿದೆಯಾ ಅಂತ ಕೇಳ್ದ ಅಗ್ನಿ. ಹೌದು, ನಿನ್ನೆ ಆಗಬೇಕಿತ್ತು, ಆದರೆ ಇವತ್ತಾಗಿದೆ ಅಂತ ಅವಳು ಹೆಚ್ಚಿನದನ್ನು ಏನು ಹೇಳದೆ ತಲೆ ತಗ್ಸಿದ್ಲು. ಏನು ಪ್ರಾಬ್ಲಮ್ ಇಲ್ಲ, ನಿನ್ನ ಮನೆಗೆ ಹೋಗ್ತೀಯಾ ಅವಳ ನೋವನ್ನು ಕಂಡು ಕೇಳ್ದ ಅಗ್ನಿ. ಇಲ್ಲ ಪರವಾಗಿಲ್ಲ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಬಹುದಾ ಅಂತ ದೀನತೆಯಿಂದ ಕೇಳಿದ್ಲು ಸಾರಾ. ಈಗ ಯಾಕೆ ಹೊರಗಡೆ ಹೋಗ್ತೀಯಾ ಅಂದ ಅಗ್ನಿ. ಅದು ಪ್ಯಾಡ್ ತರೋಕೆ ಅಂದ್ಲು ಸಾರಾ. ನಾನು ತರ್ತೀನಿ, ನೀನು ಇಲ್ಲೇ ಕೂತ್ಕೋ ಅಂತ ಹೇಳಿ ಅವನು ಹೊರಡೋಕೆ ಸಿದ್ಧನಾದ. ಬೇಡ ಬೇಡ, ನಾನೇ ಹೋಗ್ತಾ ಅಂತ ಅವನ ಕೈ ಹಿಡಿದು ತಡೆದ್ಲು ಸಾರಾ. ಈ ಹೊಟ್ಟೆ ನೋವಿನಲ್ಲೂ ನೀನೇ ಹೋಗ್ತೀಯಾ, ಹೇಳಿದ್ದು ಕೇಳು, ನಾನು ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು. ಅಥವಾ ಬೇಡ ಬೇಡ, ಸ್ವಲ್ಪ ಟೈಮು ಇಲ್ಲಿ ಕಣ್ಮುಚ್ಕೊಂಡು ಮಲ್ಗೋ, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅವಳ ಕೈಗಳನ್ನು ಬಿಡಿಸಿ ಲ್ಯಾಪ್ಟಾಪ್ ಆಫ್ ಮಾಡಿ ಕಾರಿನ ಕೀ ತಗೊಂಡು ಹೊರಟ ಅಗ್ನಿ. ಅವಳು ಅವನು ಹೋಗೋದನ್ನೇ ನೋಡ್ತಾ ಕೂತಿದ್ಲು. ನಂತರ ಟೇಬಲ್ ಮೇಲೆ ತಲೆ ಇಟ್ಟು ಮಲ್ಕೊಂಡ್ಳು. ಸ್ವಲ್ಪ ಸಮಯದ ನಂತರ ಅಗ್ನಿ ಹಿಂದಿರುಗಿದಾಗ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದ್ದ ಸಾರಾಳನ್ನು ನೋಡ್ದ. ಸಾರಾ ಅಂತ ಅವನು ಅವಳ ತಲೆ ಸವರ್ತ ಕರೆದಾಗ ಅವಳು ಎದ್ದು ಕೂತ್ಲು. ಇವಾಗ ಹೇಗಿದೆ ಅಂತ ಕೇಳ್ದ. ಪರವಾಗಿಲ್ಲ, ಸಿಕ್ತಾ ಅಂದ್ಲು ಸಾರಾ. ಹಾಂ, ಎಲ್ಲಿದೆ, ಹೋಗ್ಬಾ ಅಂತ ಅವನು ಅವಳ ಕೈಗೆ ಆ ಪ್ಯಾಕೆಟ್ ಕೊಟ್ಟ. ಅವಳು ಅದನ್ನು ತಗೊಂಡು ಬಾತ್ರೂಮ್ ಒಳಗಡೆ ಹೋದ್ಲು ಸಾರಾ. ಅವಳು ಬಾತ್ರೂಮಿಂದ ವಾಪಸ್ ಬಂದಾಗ ಅವಳನ್ನು ಹತ್ತಿರಕ್ಕೆ ಕರೆದ ಅಗ್ನಿ. ಅವಳು ಸಂಶಯದಿಂದ ಅವನ ಹತ್ರಕ್ಕೆ ಹೋಗಿ ನಿಂತಾಗ ಟೇಬಲ್ ಮೇಲಿದ್ದ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ತೆಗೆದು ಅವಳ ಕೈಗೆ ಕೊಟ್ಟ. ಸಾರಾ ನಗ್ತಾ ಅದನ್ನು ಇಸ್ಕೊಂಡ್ಳು. ನೋವು ಹೆಚ್ಚಿದ್ರೆ ಹೇಳು, ನಾವು ಮನೆಗೆ ಹೋಗೋಣ ಅಂತ ಅವನು ಹೇಳಿದಾಗ ಅವಳು ಇಲ್ಲ ಅಂತ ತಲೆ ಅಲ್ಗಾಡ್ಸಿದ್ಲು. ಅವನು ಇದ್ದಕ್ಕಿದ್ದಂತೆ ಅವಳ ಕೈ ಹಿಡಿದು ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡ. ಅವನ ಈ ವರ್ತನೆಯಿಂದ ಅವಳು ಒಮ್ಮೆಲೆ ಬೆಚ್ಚಿ ಬಿದ್ಲು. ಅವನು ತನ್ನ ಎರಡೂ ಕೈಗಳಿಂದ ಅವಳ ಹೊಟ್ಟೆಯನ್ನು ಬಿಗಿಯಾಗಿ ಹಿಡ್ಕೊಂಡ. ಅವಳು ಬೆಚ್ಚಿ ಬಿದ್ದರೂ ಸುಮ್ಮನಾದ್ಲು. ಸಾರಾ ಅಂತ ಅವನು ಅವಳ ಕುತ್ತಿಗೆಯ ಮೇಲೆ ಮುಖ ಇಟ್ಟು ಕರೆದ. ಹಾಂ ಅಂತ ಸಾರಾ ಗುಣುಗುಟ್ಲು. ನೋವು ಜಾಸ್ತಿ ಇದೆಯಾ ಅಂತ ಅವನು ಅವಳ ಹೊಟ್ಟೆನ ಸವರ್ತಾ ಕೇಳ್ದ. ಅಂತ ಅವಳು ಪಿಸುಗುಟ್ಲು. ಅವನು ಅವಳ ಕುತ್ತಿಗೆಯ ಮೇಲೆ ಮುತ್ತಿಟ್ಟಾಗ ದಂಗಾಗಿ ಹೋದ್ಲು ಸಾರಾ. ಅಗ್ನಿ, ಇದು ಆಫೀಸು ಅಂತ ಅವಳು ಅವನ ಕೈ ಹಿಡಿದು ಹೇಳಿದ್ಲು. ಸಾರಾ, ನಾನು ಮೊದಲಿನಿಂದ ಪರಸ್ಪರ ನಡ್ಕೊಂಡ ರೀತಿಯ ಬಗ್ಗೆ, ನಾನು ಆಡಿದ ಮಾತುಗಳ ಬಗ್ಗೆ, ನನ್ನಿಂದ ನಿನಗೆ ಎಷ್ಟು ನೋವಾಗಿದೆಯೋ ಅದನ್ನೆಲ್ಲ ಸೇರಿಸಿ ಐ ಆಮ್ ಸಾರಿ ಅಂತ ಅವನು ಅವಳ ಕುತ್ತಿಗೆಯ ಮೇಲೆ ಮುತ್ತಿಟ್ಟು ಹೇಳ್ದ ಅಗ್ನಿ. ಸಾರಾ, ಇದೆಲ್ಲನೂ ಮರೆತುಬಿಡೋಣ. ನೀನು ನನ್ನನ್ನು ಕ್ಷಮಿಸೋಕೆ ರೆಡಿ ಇದ್ದರೆ ಹೊಸ ಜೀವನ ಪ್ರಾರಂಭಿಸೋಣ
ಅಂತ ಅವನು ಹೇಳಿದಾಗ ಅವಳು ತನ್ನ ಮುಖ ತಿರುಗಿಸಿ ಅವನನ್ನೇ ನೋಡಿದ್ಲು. ನೀವು ನನ್ನನ್ನು ನಿಜವಾಗ್ಲೂ ಇಷ್ಟಪಟ್ಟು ಮದುವೆ ಆಗಿದ್ದಲ್ವಲ್ಲ ಅಂತ ಸಾರಾ ಕಣ್ ತುಂಬಿಕೊಂಡು ಕೇಳಿದ್ಲು. ಯಾಕೆ ಇಷ್ಟಪಡೋದಿಲ್ಲ? ನೀನು ಹೆಣ್ಣಲ್ವಾ? ನಾನು ನೋಡಿದ್ದೀನಲ್ವಾ ಅಂತ ಅಗ್ನಿ ನಗ್ತಾ ಕೇಳಿದಾಗ ಕೋಪದಿಂದ ಅವನ ಕೈಗೆ ಚಿವುಟಿದ್ಲು ಸಾರಾ. ಅಯ್ಯೋ ನೋವ್ತಿದೆ ಅಂತ ಅಗ್ನಿ ಕೈ ಸವರ್ತಾ ನಕ್ಕ. ಈ ಕೈಗಳ ಉಗ್ರ ಎಷ್ಟುದ್ದ ಬೆಳೆಸಿದ್ಯಾ ದುಷ್ಟೆ ಅಂತ ಅವನು ಅವಳ ಕೈಗಳನ್ನು ಹಿಡಿದು ಕೇಳಿದಾಗ ಅವಳು ನಕ್ಲು. ಇವತ್ತು ಸಂಜೆ ಆಗಲಿ ನಾನು ಇದನ್ನೆಲ್ಲ ಕಟ್ ಮಾಡ್ತೀನಿ ಅಂತ ಅವನು ನಗ್ತಾ ಹೇಳಿದಾಗ ಅವಳು ಅವನನ್ನು ಕೋಪದಿಂದ ನೋಡಿದ್ಲು. ಅವನು ಅವಳ ತಲೆಯನ್ನು ತನ್ನ ಮುಖದ ಹತ್ರಕ್ಕೆ ತಿರುಗಿಸ್ದ. ಇದ್ದಕ್ಕಿದ್ದಂತೆ ಅವನ ಮುಖದ ಹತ್ರ ಅವಳ ಮುಖ ಬಂದಾಗ ಅವಳು ಭಯಪಟ್ಲು. ಅವನ ಕಣ್ಣುಗಳು ಅವಳ ಮುಖದ ಮೇಲೆ ಚಲಿಸ್ತಿದ್ವು. ಅದನ್ನು ಕಂಡು ಅವಳು ವಿಚಲಿತಳಾದ್ಲು. ಅಗ್ನಿ, ಇದು ಆಫೀಸ್ ಅಂತ ಅವನ ನೋಟವನ್ನು ಕಂಡು ಅವಳು ಹೇಳಿದ್ಲು ನಗ್ತಾ. ನೋವು ಕಡಿಮೆ ಆಯಿತಾ ಅಂತ ಅವನು ಅವಳ ಪ್ರಶ್ನೆಗೆ ಉತ್ತರಿಸ್ದೆ ತಾನೇ ಪ್ರಶ್ನೆ ಕೇಳ್ದ. ಹಾಂ, ಸ್ವಲ್ಪ ಕಡಿಮೆ ಆಗಿದೆ ಅಂದ್ಲು ಅವಳು. ನನ್ನನ್ನು ಇಷ್ಟಪಡ್ತೀಯಾ ಅಲ್ವಾ? ಹೀಗೆಲ್ಲ ಯಾಕೆ ಹೇಳ್ತಿದ್ಯಾ ಅವನು ಸಂಶಯದಿಂದ ಕೇಳ್ದ. ಅದೆಲ್ಲ ನನಗೆ ನಿನ್ನಷ್ಟು ಬಣ್ಣ ಇಲ್ವಲ್ಲ. ಶ್ವೇತಾ ಹೇಳೋ ಥರ ನಮ್ಮಿಬ್ಬರ ನಡುವೆ ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ನನಗೆ ಅನಿಸೋದಿಲ್ವಾ ಅಂತ ಸಾರಾ ನೋವಿನಿಂದ ಹೇಳಿದಾಗ ಅಗ್ನಿ ನಕ್ಕ. ನನ್ನ ಮುದ್ದು ಸಾರಾ, ಬಣ್ಣ ನೋಡಿನ ಯಾರಾದರೂ ಪ್ರೀತಿಸೋದು? ದಾಂಪತ್ಯ ಜೀವನದಲ್ಲಿ ಬಣ್ಣಕ್ಕೆ ಅಂತಹ ಮಹತ್ವ ಇದೆಯಾ? ನನ್ನ ಪ್ರಕಾರ ಇಲ್ಲ. ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ದೊಡ್ಡ ಹೊಂದಾಣಿಕೆ ಬೇರೆ ಯಾವುದೂ ಇಲ್ಲ. ಈ ಬಣ್ಣ ಸೌಂದರ್ಯವೆಲ್ಲ ಕ್ಷಣಿಕ, ಆದರೆ ಪರಸ್ಪರ ಅರ್ಥ ಮಾಡಿಕೊಂಡ್ರೆ ಅದು ಜೀವಮಾನ ಇಡೀ ಇರುತ್ತೆ. ಅಲ್ಲಿ ಬೇಕಾಗಿರೋದು ಗಂಡನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಮತ್ತು ಹೆಂಡತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಗಂಡ ಅಂತ ಅಗ್ನಿ ನಗ್ತಾ ಹೇಳಿದಾಗ ಸಾರಾ ಕೂಡ ನಕ್ಲು. ಅದರಿಂದ ನನ್ನ ಸಾರಾ, ಅದ್ರ ಬಗ್ಗೆ ನೀನು ಯೋಚಿಸ್ಬೇಡ. ನಿನಗೆ ನಾನು ಇಷ್ಟ ಇದ್ದರೆ, ನಿನ್ನ ಗಂಡನಾಗಿ ನನ್ನನ್ನು ಸ್ವೀಕರಿಸೋಕೆ ಸಾಧ್ಯ ಆದರೆ ಇಂದಿನಿಂದ ನಾವಿಬ್ಬರು ಸುಂದರ ಜೀವನವನ್ನು ಪ್ರಾರಂಭಿಸೋಣ. ಪರಸ್ಪರ ಪ್ರೀತಿಸಿ ಅರ್ಥ ಮಾಡಿಕೊಂಡು ಆಗಾಗ ಜಗಳ ಆಡ್ತಾ ಸಂತೋಷದಿಂದ ಜೀವಿಸೋಣ ಅಂತ ಅಗ್ನಿ ಹೇಳಿದಾಗ ಸಾರಾ ಕೂಡ ಪುಳಕಿತಳಾದ್ಲು ಅವನ ಮಾತು ಕೇಳಿ. ಸಂಜೆ ಬೇಗ ಹೊರಡೋಣ, ಮನೆಗೆ ಹೋಗ್ಬೇಕಲ್ವಾ, ಮಮ್ಮಿಗೆ ಏನಾದರೂ ತೊಗೊಂಡು ಹೋಗಬೇಕು ಅಂತ ಹೇಳಿ ಅವನು ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟ. ಸಾರಾ ನಾಚಿಕೆಯಿಂದ ನಕ್ಲು. ನೀನು ಯಾವಾಗ ಹೇಳ್ತೀಯ ಅಂತ ನಾನು ಕಾಯ್ತಿದ್ದೆ, ಆದರೆ ನೀನು ಹೇಳ್ತಾನೆ ಇಲ್ಲ. ನಾನೇ ಹೇಳ್ತಿದ್ದೀನಿ, ಐ ಲವ್ ಯು ಸಾರಾ ಅಂತ ಅಗ್ನಿ ಹೇಳಿದಾಗ ಸಾರಾ ನಾಚಿಕೆಯಿಂದ ಅವನನ್ನೇ ನೋಡ್ತಾ ಉಳಿದ್ಲು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.